ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ದೀರಾ 7 ಇನ್ಫಾರ್ಮೇಟಿವ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಯಾವ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ, ಬಿಗ್ ಬಾಸ್ ಸೀಸನ್ 13 ಅಗ್ನಿ ಪರೀಕ್ಷೆ ಎಪಿಸೋಡ್ ನಂಬರ್ 9 ಮತ್ತು 10 ಈ ಒಂದು ಎಪಿಸೋಡ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅನಲೈಸ್ ಮಾಡ್ಕೊಂತ ಹೋಗೋಣ. ಈ ಒಂದು ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇ ತಡ, ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆನೆ ರ್ಯಾಂಕಿಂಗ್ ಚಟುವಟಿಕೆ ಶುರುವಾಗುತ್ತೆ. ಅನಾದಿ ಕಾಲದಿಂದಲೂ ಈ ಗೇಮ್ ಯಾವ ಸೀಸನ್ ನಲ್ಲೂ ಸಹ ಕಂಪ್ಲೀಟ್ ಆಗಿದ್ದು ಇತಿಹಾಸನೇ ಇಲ್ಲ. ಸೊ ಹಂಗೇನೆ ಈ ಒಂದು ಗೇಮ್ ಇನ್ಕಂಪ್ಲೀಟ್ ಆಗಿ ಮುಂದುವರಿಯುತ್ತಿದೆ ಇಲ್ಲಿನೂ ಸಹ. ಕಿರಣಶಾಸ್ತ್ರಿ ತಂಡದವರನ್ನಂತೂ ಈ ಚಟುವಟಿಕೆ ತುಂಬಾ ತಲೆ ತಿಂದಾಕ್ಬಿಡ್ತು. ಯಾಕಂತಂದ್ರೆ ಸ್ಪರ್ಧಿಗಳು ತಮಗೆ ಸಿಕ್ಕಿರುವ ರ್ಯಾಂಕಿಂಗ್ ಪ್ಲೇಸ್ ನ ಯಾರೊಬ್ಬರೂ ಸಹ ಮನಸ್ಪೂರ್ವಕವಾಗಿ ಒಪ್ಪಿಕೊಳ್ಳಲೇ ಇಲ್ಲ. ಹೀಗಿರುವಾಗ ಕ್ಯಾಪ್ಟನ್ ಅನುಸಾರವಾಗಿ ತಂಡದ ಸ್ಥಾನಗಳು ಈ ರೀತಿಯಾಗಿ ಫಿಕ್ಸ್ ಆಗುತ್ತವೆ. ಮೊದಲನೇ ಸ್ಥಾನಕ್ಕೆ ಸಹನಾ ಅವರು ನಿಗದಿಯಾದರೆ, ಎರಡನೇ ಸ್ಥಾನಕ್ಕೆ ಚರಣ ಶೆಟ್ಟಿ ಅವರು ತೃಪ್ತಿ ಪಟ್ಟುಕೊಳ್ಬೇಕಾಯಿತು. ಮೂರನೇ ಸ್ಥಾನಕ್ಕೆ ಅನನ್ಯ ಅವರು, ನಾಲ್ಕನೇ ಸ್ಥಾನಕ್ಕೆ ಕುಮಾರಿ ಅವರು. ಇದೇ ರೀತಿಯಾಗಿ ಗೂಂಡಿ ತಂಡದವರು ಸಹ ರ್ಯಾಂಕಿಂಗ್ ಪ್ರಕ್ರಿಯೆಯನ್ನು ಆರಂಭಿಸುತ್ತಾರೆ. ಇವರ ಪೈಕಿ ಧನುಷ್ ಅವರು ಮೊದಲನೇ ಸ್ಥಾನ, ಇಶಾ ಅವರು ಎರಡನೇ ಸ್ಥಾನ, ಇನ್ನು ಮೂರನೇ ಸ್ಥಾನವಾಗಿ ಸ್ನೇಹ ಅವರು. ಇವೆಲ್ಲ ರ್ಯಾಂಕಿಂಗ್ಗಳು ಫಿಕ್ಸ್ ಆದ ನಂತರ ಅಗ್ನಿ ಪರೀಕ್ಷೆ ತಂಡದವರು ಒಂದು ಟ್ವಿಸ್ಟ್ ಕೊಡುತ್ತಾರೆ. ಏನಂದ್ರೆ, ಈ ಮೊದಲನೇ ರ್ಯಾಂಕ್ ಪಡೆದವರು ಮತ್ತು ಎರಡನೇ ರ್ಯಾಂಕ್ ಪಡೆದವರು ಮಾತ್ರ ಮುಂದಿನ ಆಟವನ್ನು ಆಡೋಕೆ ಅರ್ಹರು. ಮೇಜರ್ ಟ್ವಿಸ್ಟ್ ನ ರಿವೀಲ್ ಮಾಡ್ತಾರೆ. 3 ಮತ್ತು 4ನೇ ಸ್ಥಾನ ಪಡೆದವರಿಗಂತೂ ಶಾಕ್ ಆಗಿದ್ದಂತೂ ನಿಜ. ಗೇಮ್ ಏನಂದ್ರೆ, ಬಲೂನ್ ಬಾಲ್ ಅನ್ನ ಕೈಯಿಂದ ಮುಟ್ಟದೆ ತಲೆಯಿಂದ ಡ್ರಮ್ ಒಳಗೆ ಹಾಕ್ಬೇಕಾಗತ್ತೆ ಈ ಒಂದು ಗೇಮು. ಸೊ ಈ ಗೇಮ್ ನ ಆಡೋದು ಈ ಕಡೆಯಿಂದ ಸಹನಾ ಮತ್ತು ಚರಣ್ ಶೆಟ್ಟಿ ಆಡಿದರೆ, ಆ ಕಡೆಯಿಂದ ಧನುಷ್ ಮತ್ತು ಈಶಾ ಅವರು ಆಡ್ತಾರೆ. ಈ ಗೇಮ್ ಹೈಟ್ ಇರೋರಿಗೆ ಅಡ್ವಾಂಟೇಜ್ ಆದ್ರೆ ಕುಳ್ಳಿ ಇರೋರಿಗೆ ಡಿಸ್ಅಡ್ವಾಂಟೇಜ್ ಆಯ್ತು. ಈ ಗೇಮ್ ಅಲ್ಲಿ ಧನುಷ್ ಮತ್ತು ಈಶಾ ಅವರು ಹೆಂಗೋ ಕಷ್ಟಪಟ್ಟು ಈ ಗೇಮ್ ನ ಗೆಲ್ತಾರೆ. ನಂತರ ಬಂದಿದ್ದೇ ಉಳಿದವರು ಕಂಡಂತೆ ಗೇಮ್. ಈ ಚಟುವಟಿಕೆ ಆಂಕರ್ ಒಂದು ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆಗೆ ಯಾರು ಸೂಕ್ತ ಈ ಸ್ಪರ್ಧಿಗಳಲ್ಲಿ ಅನ್ನೋದು ಸ್ಪರ್ಧಿಗಳೆಲ್ಲ ಸೇರ್ಕೊಂಡು ಸ್ಲೇಟ್ ಮೇಲೆ ಬರೆಯಬೇಕಾಗತ್ತೆ. 5 ಜನರ ಪೈಕಿ 3 ಒಂದೇ ಉತ್ತರ ಬರೆದಿದ್ದರೆ 1 ಅಂಕ, 5 ಜನರು ಒಂದೇ ಉತ್ತರ ಬರೆದಿದ್ದರೆ 1 ಅಂಕ, ಇಬ್ಬರು ಒಂದೇ ಉತ್ತರ ಬರೆದಿದ್ದರೆ 0. ಎಲ್ಲರೂ ಮಿಸ್ ಮ್ಯಾಚಿಂಗ್ ಆಗಿರ್ತಕ್ಕಂಥ ಉತ್ತರ ಕೊಟ್ಟನಪ್ಪ ಅಂತಂದ್ರೆ ಮೈನಸ್ ಆಗುತ್ತೆ ಈ ಅಂಕಗಳು. ಈ ಗೇಮ್ ಅಲ್ಲಿ ಪೂರ್ಣಿಮಾ ತಂಡದವರು ಆಂಕರ್ ಕೇಳೋ ಪ್ರಶ್ನೆಗಳಿಗೆ 4 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟು 4 ಅಂಕಗಳನ್ನು ಪಡೆದುಕೊಳ್ಳುತ್ತಾರೆ. ಇನ್ನು ಲಕ್ಷ್ಮೀಗೌಡ ಇವರ ತಂಡದವರು ಏನೋ ಸ್ಮಾರ್ಟ್ ಆಗಿ ಥಿಂಕ್ ಮಾಡಕ್ ಹೋಗಿ ತಮ್ಮ ಗುಂಡಿನ ತಾವೇ ತೋಡ್ಕೊಂಡ್ರು. ಈ ಸ್ಮಾರ್ಟ್ ಥಿಂಕಿಂಗ್ ಒಮ್ಮೆ ಸಕ್ಸಸ್ ಆಗುತ್ತೆ, ಇನ್ನೊಮ್ಮೆ ಫ್ಲಾಪ್ ಆಗಿಬಿಡುತ್ತೆ. ಆದ್ದರಿಂದ ಇವರು ಈ ಗೇಮ್ ಅಲ್ಲಿ ಸೋಲುತ್ತಾರೆ. ಇನ್ನು 10ನೇ ಒಂದು ಎಪಿಸೋಡ್ ವಿಚಾರಕ್ಕೆ ಬರೋಣ. ನಿನ್ನೆಯಂತೆ ಇವತ್ತೂ ಸಹ ಗೇಮ್ ಆರಂಭವಾಗುತ್ತಿವೆ. ಗೇಮ್ ಟಿಕ್ 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 ಡಾರ್ಲಿಂಗ್ ಅಂತ ಹೇಳಿ ಇದು 6 ನಿಮಿಷದವರೆಗೆ ಮನಸ್ಸಲ್ಲಿ ಎಣಿಸ್ಕೊಂಡು ಬೆಲ್ ಹೊಡಿಬೇಕು ಸ್ಪರ್ಧಿಗಳು. ಅತಿ ಕಡಿಮೆ ಸಮಯದಲ್ಲಿ ಬೆಲ್ ಹೊಡೆದವರು ಗೇಮ್ ನ ಗೆಲ್ತಾರೆ. ಪೂರ್ಣಿಮಾ ತಂಡದವರ ಕಡೆಯಿಂದ ದೀಕ್ಷಾ ಆಮೇಲೆ ದೀಕ್ಷಿತ್ ಅವರು ಸೆಲೆಕ್ಟ್ ಆಗ್ತಾರೆ. ರಾಜೀವ್ ತಂಡದವರಿಂದ ಧನುಷ್ ಮತ್ತು ರಾಜೀವ್ ಅವರು ಸೆಲೆಕ್ಟ್ ಆಗುತ್ತಾರೆ ಈ ಒಂದು ಗೇಮ್ ನ ಆಡೋಕೆ. ರಾಜೀವ್ನ ಡಿಸ್ಟರ್ಬ್ ಮಾಡೋಕೆ ದೀಕ್ಷಿತ್ ತಯಾರಾದ್ರೆ, ಈ ಕಡೆ ದೀಕ್ಷಾನ ಡಿಸ್ಟರ್ಬ್ ಮಾಡೋಕೆ ಧನುಷ್ ರೆಡಿ ಆಗವನೆ. ಈ ಗೇಮ್ ಅಲ್ಲಿ ಧನುಷ್ ಅವರು ಈ ಲವ್ ಗಿವ್ ಅನ್ಕೊಂಡು ದೀಕ್ಷಾನ ಮನಸ್ಸು ಚಂಚಲ ಪಡಿಸೋಕೆ ಪ್ರಯತ್ನ ಪಟ್ಟಿದ್ದು ತುಂಬಾ ಚೆನ್ನಾಗಿತ್ತು. ದೀಕ್ಷಾ ಅವರಂತೂ ಧನುಷ್ ಹೇಳಿದ್ನ ಕೇಳಿ ನಾಚಿ ನೀರಾಗಿದ್ದಂತೂ ಸತ್ಯ. ಇಲ್ಲಿ ದೀಕ್ಷಾ ಅವರು ಕೊನೆಯಲ್ಲಿ ಬೆಲ್ ಹೊಡೆಯೋದು ಬಿಟ್ಟು ಧನುಷ್ನ ನೋಡ್ತಾ ಹಲ್ಲು ಕಿಸ್ಕೊಂತ ಕುಂತ್ಕೊಂಡ್ಬಿಟ್ಲು. ಇದೇ ಇವರಿಗೆ ಮೈನಸ್ ಪಾಯಿಂಟ್ ಆಯ್ತು. ಅದಕ್ಕೆ ಈ ಗೇಮ್ ಅಲ್ಲಿ ರಾಜೀವ್ ಅವರು ಗೆಲ್ತಾರೆ, ದೀಕ್ಷಾ ಅವರು ಸೋಲ್ತಾರೆ. ಈ ಸುತ್ತಿನ 2ನೇ ಗೇಮ್ ಆರಂಭವಾಗುತ್ತೆ. ಬಲೂನ್ ಬಾಲ್ಗಳನ್ನ ಕಾಲಲ್ಲಿ ಟಚ್ ಮಾಡ್ತಾ ಒಂದು ಬಾಕ್ಸ್ ಒಳಗೆ ಹಾಕ್ಬೇಕು. ಜಾಸ್ತಿ ಬಾಲ್ಗಳನ್ನ ಹಾಕಿದವರು ಗೆಲ್ತಾರೆ. ಲಕ್ಷ್ಮೀಗೌಡ ತಂಡದವರ ಪೈಕಿ ಲಕ್ಷ್ಮೀಗೌಡ ಮತ್ತು ರತ್ನಮ್ಮ ಅವರು ಆಟ ಆಡೋಕೆ ತಯಾರಾಗ್ತಾರೆ. ಕಿರಣಶಾಸ್ತ್ರಿಯ ತಂಡದವರ ಪರವಾಗಿ ಕಿರಣಶಾಸ್ತ್ರಿ ಮತ್ತು ಅನನ್ಯ ಅವರು ಆಟ ಆಡೋಕೆ ತಯಾರಾಗ್ತಾರೆ. ಈ ಆಟ ಆಡೋಕಂತೂ ಸ್ಪರ್ಧಿಗಳಂತೂ ತುಂಬಾ ಕಷ್ಟಪಟ್ಟು ಆಡ್ತಾ ಇದ್ದಾರೆ. ರಿಸಲ್ಟ್ ಇನ್ನೂ ಸಿಕ್ಕೂ ಇಲ್ಲ. ನಾಳೆ ಏನಾಗುತ್ತೋ ಅನ್ನೋದು ವೇಟಿಂಗ್ ಲಿಸ್ಟ್ ಅಲ್ಲಿ ಇದೆ. ಈ ಒಂದು 10ನೇ ಎಪಿಸೋಡ್ ಆದ ನಂತರ ನಮಗೆ ಕಡೆಯದಾಗಿ ಕಾಡುವಂತ ಪ್ರಶ್ನೆ, ಕುಮಾರಿ ಎಲ್ಲೋದ್ಲು ಅಂತ. ಈ ಎಪಿಸೋಡ್ ಅಲ್ಲಿ ಕುಮಾರಿ ಅವರು ಎಲ್ಲೋದ್ಲು ಅಂತ ನಾಳೆ ದಿನ ಏನಾಗುತ್ತೋ ಕಾದು ನೋಡಬೇಕಾಗಿದೆ ಈ ಒಂದು ಗೇಮು. ಸೊ ನನ್ನ ಪ್ರಕಾರ ಇವರು ಬಿಗ್ ಬಾಸ್ 13ಕ್ಕೆ ಹೋಗೋದಕ್ಕೆ ಎಷ್ಟು % ಚಾನ್ಸ್ ಇದೆ ಅನ್ನೋದು ವಿಚಾರ ಕುರಿತು ನನ್ನ ಒಂದು ಅಭಿಮತ ಮತ್ತು ಅಭಿಪ್ರಾಯ ಈ ರೀತಿಯಾಗಿದೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.